ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿಯೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದರ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿಯೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದರ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿಯೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದರ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿಯೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದರ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿಯೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ
ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ಎಷ್ಟೇ ಇದು ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲೇ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿ ಒಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ಎಷ್ಟೇ ಇದು ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲೇ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿ ಒಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ಎಷ್ಟೇ ಇದು ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲೇ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿ ಒಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ಎಷ್ಟೇ ಇದು ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲೇ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿ ಒಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಮೊಮ್ಮಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಈ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ಲಿ, ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟ ಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ಎಷ್ಟೇ ಇದು ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲೇ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೆರೆದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೆರೆದ ಶಿವಲಿಂಗನ ಸೋದ ಅಜ್ಜಿಯ ಊರು ಹಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನ ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು ಸಹ ಗಮನಿಸ್ತಾ ಇರಬಹುದು. ಯಾವ
ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಅಭಿಮಾನಿಯೊಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಯಾದಗಿರಿಯ ನಿವಾಸದತ್ತ ಇದೀಗ ಯುವಕನ ಮೃತದೇಹ ರವಾನೆ ಆಗ್ತಾ ಇದೆ. ಕುಮೋಗನನ್ನ ನೆನೆದು ವೃದ್ಧೆ ಮರೆಮ್ಮ ಕಣ್ಣೀರು ಹಾಕ್ತಿದ್ದಾರೆ. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇತ್ತಂತೆ ಕುಟುಂಬ. ನೋಡಿ, ಗಾರೆ ಕೆಲಸ ಮಾಡಿ ಮನೆ ಮಗ ಓದ್ ಉದ್ಧಾರ ಆಗ್ಲಿ ಅಂತ ಹೇಳಿ ಇಡೀ ಕುಟುಂಬ ಕಷ್ಟಪಡ್ತಾ ಇತ್ತು. ಆರ್ಸಿಬಿ ಗೆದ್ದ ಖುಷಿಯನ್ನ, ಆ ಸಂಭ್ರಮದ ಕ್ಷಣವನ್ನ ಗಮನಿಸ್ಲಿಕ್ಕೆ ಹೋದ ಆ ಮನೆಯ ಮಗ ಇವತ್ತು ಶವವಾಗಿ ವಾಪಸ್ ಬರ್ತಾ ಇದ್ದಾನೆ. ಎಷ್ಟೇ ಇದು? ನಿನ್ನೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಬೆಂಗಳೂರಿನಲ್ಲಿ ಕಾಲ್ತುಳಿತ ಸಂಭವಿಸಿ 11 ಜನ ಆರ್ಸಿಬಿ ಅಭಿಮಾನಿಗಳು ಮೃತಪಟ್ಟಿದ್ರು. ಈ ಪೈಕಿ ಯಾದಗಿರಿಯ ಹೊಣಗೇರದ ಶಿವಲಿಂಗ ಎನ್ನುವಂತ ಕೂಡ ಮೃತಪಟ್ಟಿದ್ದ. ಹೀಗಾಗಿ ಏನು ಹೊಣಗೇರದ ಶಿವಲಿಂಗನ ಸೋದ ಅಜ್ಜಿಯ ಊರು ವಾಸನದಲ್ಲಿ ಈಗ ದುಃಖದ ವಾತಾವರಣ ಮಡುಗಟ್ಟಿರುವಂತದ್ದು ನೋಡ್ತಾ ಇರಬಹುದು ನೀವು. ಆ ಶಿವಲಿಂಗನನ್ನು ಸಾಕಿ ಸಲುಹಿದಂತ ಅಜ್ಜಿಯ ಆಕ್ರಂದನ ಈಗ ನೀವು ದೃಶ್ಯಾವಳಿಗಳು